ಯಾರು ಇಫೆಕ್ಟ್ ರಾಜ್ಯದಲ್ಲಿ ಆಗತ್ತೆ ಅಂತಂದ್ರೆ ಇಡೀ ದೇಶದಲ್ಲೇ ಆಗತ್ತೆ. ಯಾಕಂದರೆ ಕಾಂಗ್ರೆಸ್ಸು ಆಲ್ಮೋಸ್ಟ್ ಜೀರೋ ಆಗಿದೆ. ಆನಂತರ RJD ಜಂಗಲ್ ರಾಜ್ ಏನಿತ್ತು, ಜನ ಇನ್ನೂ ಜಂಗಲ್ ರಾಜ್ ಮರ್ತಿಲ್ಲ. ಜನಕ್ಕೆ ಮಂಗಲ್ ರಾಜ್ ಬೇಕು ಅಂಥೇಳಿ ನಿತೀಶ್ ಕುಮಾರ್ ಅವರು ಮತ್ತು ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಒಂದು ವಿಜಯವನ್ನು ಜನ ಕೊಟ್ಟಿರುವ ಹಿನ್ನೆಲೆ ಒಳಗೆ ನನಗನ್ನಿಸ್ತದೆ ಇಡೀ ದೇಶದಲ್ಲೇ ಇದರ ಪರಿಣಾಮ ಆಗ್ತದೆ. ಇಂಡಿ ಘಟಬಂಧನು ನನಗನ್ನಿಸ್ತದೆ ಇನ್ನದದ್ದು ಯಾವುದೇ ರೀತಿಯಾದಂಥ ಪ್ರಸ್ತುತತೆ ಉಳಿಯಲ್ಲ. ಮತ್ತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೋಡ್ರಿ, ಸೋತಾಗ ನಾವು ಸೋತಿದ್ದೀವಿ, ಇದನ್ನು ಆತ್ಮನಿರೀಕ್ಷಣೆ ಮಾಡ್ಕೊಂಡು ನಾವು ಮುಂದೆ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಯಾವುದೇ ಪಾರ್ಟಿ ಉದ್ಧಾರ ಆಗ್ತದೆ. ನಾವು ನಮ್ಮ ತಪ್ಪಲ್ಲ, ಅವರು ಸೋಲ್ಸ್ಯಾರ ಇವ್ರು ಸೋಲ್ಸ್ಯಾರ ಅಂತಂದ್ರೆ ವ್ಯಕ್ತಿ ಇರ್ಬೋದು, ಪಾರ್ಟಿ ಇರ್ಬೋದು. ಚುನಾವಣೆಯಲ್ಲಿ ಸೋತಾಗ ಅವ್ರ ಅಪ್ರೋಚ್ ಹೆಂಗಿರ್ಬೇಕಂದ್ರೆ ನನ್ನ ಕಡೆ ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಸರ್ತಿ ಅದನ್ನು ಹೇಗೆ ಗೆಲ್ಲಬೇಕಂತ ವಿಚಾರ ಮಾಡ್ಬೇಕು. ನಮ್ಮ ತಪ್ಪಿಲ್ಲ ಅಂತಂದ್ರೆ ಅವ್ರು ಎಂದೂ ಸುಧಾರಣೆ ಆಗೋದಿಲ್ಲ, ಎಂದೂ ಗೆಲ್ಲೋದಿಲ್ಲ. ಅಂದರೆ ಕಾಂಗ್ರೆಸ್ ಪಾರ್ಟಿ ಇದನ್ನೇ ಹೇಳ್ಕೊತೋದ್ರೆ ಅವರು ಈಗ ಅಲ್ಲೇ 6ಕ್ಕೆ ಬಂದಾರೆ, 4ಕ್ಕೆ ಬಂದಾರ. ಅಂತಿಮವಾಗಿ